ಒಬ್ಬ ಒರಟ ಮಾದೇವನ ಮೃದು ಮನಸ್ಸಿನ ಮಾದೇವನಾಗಿ ನೀವು ಪರಿವರ್ತನೆ ಮಾಡ್ತೀರಿ. ಅದಾದರೆ ಮತ್ತೆ ಮಾದೇವ ರಾಕ್ಷಸ ಆಗ್ತಾನೆ. ಅದಕ್ಕೊಂದು ಬಲವಾದ ರೀಸನ್ ಇರುತ್ತೆ. ಸಿನಿಮಾ ನೋಡಿ ಸರ್, ನಮ್ ಡೈರೆಕ್ಟರ್ ಏನ್ ಮಾತಾಡ್ತೀವಿ ಅಲ್ಲ, ಡೈರೆಕ್ಟರ್ ಹೇಳಲ್ಲ ಬಿಡಿ. ಅಲ್ಲ ಸರ್, ನಾವ್ ಏನ್ ಮಾತಾಡ್ತೀವಿ ಅನ್ನೋ ಕೇಳಿಸ್ಕೊಳಕ್ಕೆ ಪಕ್ಕದಲ್ಲೇ ಕೂತ್ಬಿಟ್ಟಿದ್ದಾರೆ. ಎಲ್ಲಿ ಏನ್ ಹೇಳ್ಕೊಟ್ರು, ಇವಾಗ ಶ್ರುತಿ ಅಮ್ಮದ್ ಕ್ಯಾರೆಕ್ಟರ್ ಆಗಿರ್ಲಿ, ಸ್ವಲ್ಪ ಅವ್ರ ವಿಷಯ ಹೇಳಿದ್ರು ಇಟ್ ಈಸ್ ರಿವೀಲಿಂಗ್ ಅ ಲಾಟ್ ಫ್ರಮ್ ದ ಸಿನಿಮಾ ಅಂತ. ಅದಕ್ಕೆ ಇದು ಹೇಳ್ಬೋದಾ? ಇಲ್ಲ ಅಂದ್ರೆ ಶ್ರುತಿ ಅಮ್ಮ ಅವರು ಮಾಡಿದಾರೆ, ಇಲ್ಲ ಅಂತಲ್ಲ. ಹೆಂಗ್ ಯಾಕೆ ಚೇಂಜ್ ಮಾಡ್ತೀನಿ ಅನ್ನೋದೆಲ್ಲ ಹೇಳ್ಬೋದಾ? ಚೇಂಜ್ ಮಾಡಿ ಮತ್ತೆ ಯಾಕೆ ಹೇಳ್ತೀರಾ? ಬೇಡ, ಆಯ್ತು ಬಿಡಿ, ನಾವು ಅಲ್ಲೇ ನೋಡ್ಕೊಳ್ತೀವಿ. ಖಂಡಿತ ನೀವು ನೋಡ್ತೀರಾ, ಅಂದ್ರೆ ತೆರೆಗ್ ಬರಕ್ ಮುಂಚೆನೆ ನೀವು ನೋಡ್ತೀರಾ ಎಲ್ಲ, ಖಂಡಿತ ಎಲ್ಲ ನೋಡ್ತೀರಾ. ಎಸ್ ಸಿ ಮೇಡಮ್ ಅವ್ರದ್ದು ಇದುವರೆಗೆ ಮಾಡದೇ ಇರೋಂಥ ಪಾತ್ರ ಇಲ್ಲಿ ಮಾಡಿದ್ದಾರೆ ಅಂತ. ಸೊ ನನಗೆ ಸಿಕ್ಕಾಗ ಅವ್ರು ಮಾತಾಡಿದ್ದು. ಸೊ ಒಂದಿಷ್ಟು ಇನ್ನೂ ಸ್ವಲ್ಪ ಜಾಸ್ತಿನೇ ಹೇಳಿದ್ರು. ನಾನು ಇಲ್ಲಿ ಹೇಳಿದ್ರೆ ಮತ್ತೆ ಡೈರೆಕ್ಟರ್ ಬೇರೆ ಇಲ್ಲೇ ಇದ್ದಾರೆ. ಸೊ ಅವ್ರಿಗೂ ನಿಮ್ಗೆ ಎಷ್ಟು ಮಟ್ಟಿಗೆ ಫೈಟ್ ಆಗುತ್ತೆ? ಖಂಡಿತ ಆಗುತ್ತೆ, ಇಲ್ಲ ಅಂತಲ್ಲ. ಸೊ ಇದುವರೆಗೂ ನಿಮಗೆ ಮಾದೇವನ್ಗೂ ಇದುವರೆಗೆ ಕಮಲಾಕ್ಷಿ ಅವ್ರಿಗೂ ಲೇಡಿ ಡಾನ್ ಇರ್ತಿರ್ಲಿಲ್ಲ ಅಲ್ಲ, ಇದೆ ಟಗ್ ಆಫ್ ವಾರ್ ಇದೆ. ಕಮಲಾಕ್ಷಿ ಅಮ್ಮನ್ಗೂ ಮಾದೇವನ್ಗೂ ಒಂದಿಷ್ಟು ಆಗುತ್ತೆ. ಅಂದ್ರೆ ಅದನ್ನ ಆನ್ ಸ್ಕ್ರೀನ್ ನೋಡಿದಾಗ್ಲೇನೆ ಮಜಾ. ಯಾಕೆ ಅನ್ನೋದು ರೀಸನ್ಸ್. ಸರ್ ಇವತ್ತು ಈಗ ಫೈಟ್ ಮಾಡ್ತಿದ್ದೀನಿ ಅಂತ ಹೇಳ್ಬೋದು, ಹೋಗಿ ನೋಡ್ರಿ ಆಕ್ಷನ್ ಸೂಪರ್ ಆಗಿದೆ ಅಂತ. ಬಟ್ ಅದಕ್ಕೆ ಒಂದು ಕಾರಣ, ಬಲವಾದ ಕಾರಣ ಇರಬೇಕು. ಅದು ಆ ಕುತೂಹಲ ಇರ್ಲಿ ಅಂತ ನಾನು ಹಂಗೆ ಕಿಟ್ಟಪ್ಪ ಆಗ್ಲಿ, ಕಾಕ್ರೋಚ್ ಸುದಿ ಅವ್ರಾಗ್ಲಿ, ಅಚ್ಯುತ್ ಕುಮಾರ್ ಸರ್ ಆಗ್ಲಿ, ಈ ಸಿನಿಮಾಯಿಂದ ಇನ್ನೊಬ್ರು ಹೊಸ ಒಬ್ರು ಕಾಮಿಡಿಯನ್ ಆಗಿ ಇಂಡಸ್ಟ್ರಿಗೆ ಎಂಟ್ರಿ ಆಗ್ತಿದ್ದಾರೆ. ನಮ್ಮ ಸುಮಂತ್ ಅವರು ಪ್ರೊಡ್ಯೂಸರ್, ಅವರು ಎಂಟ್ರಿ ಆಗ್ತಿದ್ದಾರೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ಒಂದಿಷ್ಟು ಕ್ಯಾರೆಕ್ಟರ್ಸು ಈ ಮಾದೇವನ್ ಸುತ್ತ ಏನೇನಾಗುತ್ತೆ ಅದು ಸ್ಟೋರಿ. ನಾನು ಈಗ ಶ್ರುತಿ ಅಮ್ಮನ್ ಬಗ್ಗೆ ಸಪ್ರೇಟ್ ಆಗಿ ಹೇಳಕ್ ಹೋದ್ರೆ ಎಲ್ಲ ಕತೆ ಒಂದೊಂದಾಗ ಓಪನ್ ಆಗುತ್ತೆ. ನೀವು ಅದು ಓಪನ್ ಮಾಡ್ತಿದ್ದೀರಿ ಅಂತ ಗೊತ್ತು, ಅದಕ್ಕೆ ನಾನು ಹಿಂಗೆಲ್ಲ ಬಳಸ್ಕೊಂಡ್ ಬರ್ತಿದ್ದೀನಿ.